ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಂದು ಸಿಎಂ ಡಿಕೆ ಶಿವಕುಮಾರ್, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ರು ಕೂಡ ದೆಹಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ತೆರಳುತ್ತಾರೆ ಡಿಕೆ ಶಿವಕುಮಾರ್. ಪ್ರತ್ಯೇಕವಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್ ಇಬ್ರು ಅಲ್ಲಿ ಭೇಟಿ ಮಾಡ್ತಾರೆ, ಬಟ್ ಒಟ್ಟಿಗೆ ಹೋಗ್ತಾ ಇಲ್ಲ. ಪ್ರತ್ಯೇಕವಾಗಿ ಇಬ್ರು ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. AICC ಕಚೇರಿ, NSUI ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿ ಸಂಜೆ ಅಧಿಕಾರಿಗಳಿಗೆ ಭೋಜನ ಕೂಟವನ್ನು ಆಯೋಜನೆ ಮಾಡಲಾಗಿದೆ. IAS, IPS, IFS ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಭೋಜನ ಕೂಟ ಆಯೋಜನೆ ಮಾಡಲಾಗಿದೆ. DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು, ದೆಹಲಿ ಪ್ರತಿನಿಧಿಯಾಗಿರುವಂಥ TV ಜಯಚಂದ್ರ ಅವರು ಹಲವರು ಭಾಗಿಯಾಗ್ತಾರೆ. ಅವ್ರನ್ನ ಸೇರಿ ಬಳಿಕ ವರಿಷ್ಠರನ್ನ ಭೇಟಿ ಆಗ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್. DCM ಹುದ್ದೆ ನೀಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಇಂದು ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ CM ಮತ್ತು DCM. CMಗೆ ಕ್ಯಾಬಿನೆಟ್ ವಿಸ್ತರಣೆ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಹೈಕಮಾಂಡ್ ನಾಯಕರ ಹತ್ರ ಮಾತಾಡೋದಿದೆ. ಇನ್ನು ನನ್ನನ್ನು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪರಿಗಣಿಸಿದ್ದಕ್ಕೆ ಧನ್ಯವಾದಗಳು ಅನ್ನೋ ಒಂದು ವಿಷಯವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸೋರಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇವತ್ತು ಮತ್ತೊಮ್ಮೆ ದೆಹಲಿ ಪ್ರವಾಸ CM ಮತ್ತು DCM, ಬಟ್ ಇಬ್ರು ಕೂಡ ಪ್ರತ್ಯೇಕವಾಗಿ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ಏನೆಲ್ಲ ಕಾರ್ಯಚಟುವಟಿಕೆಗಳು ಆಗುವಂಥ ನಿರೀಕ್ಷೆ ಇದೆ ದೆಹಲಿಯಲ್ಲಿ? ಮಧುಸೂದನ್, CM ಡಿಕೆ ಶಿವಕುಮಾರ್ ಮತ್ತೆ DCM ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಬ್ಬರು ಕೂಡ ಪ್ರತ್ಯೇಕವಾಗಿ ಇವತ್ತು ದೆಹಲಿಗೆ ತೆರಳ್ತಾ ಇರುವಂಥದ್ದು. ಪ್ರಮುಖವಾಗಿ ಇವತ್ತು ಏನು ಸಂಜೆ ಏನು ರಾಜ್ಯದ ಅಧಿಕಾರಿಗಳು, IAS ಅಧಿಕಾರಿಗಳು, IPS ಜೊತೆಗೆ IFS ಅಧಿಕಾರಿಗಳು ಏನು ದೆಹಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಒಂದು ಕೆಲಸ ಮಾಡ್ತಾ ಇದೆ, ಅವ್ರ ಜೊತೆ ಒಂದು ಭೋಜನ ಕೂಟವನ್ನು ಕೂಡ ಆಯೋಜಿಸಿರುವಂಥದ್ದು. ಪ್ರಮುಖವಾಗಿ ರಾಜ್ಯದ ಯೋಜನೆಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಸಹಕಾರ ಮಾಡ್ಬೋದು, ಜೊತೆಗೆ ರಾಜ್ಯದ ವಿಚಾರಗಳಲ್ಲಿ ತಾವು ಒಂದು ಯಾವ ಯೋಜನೆಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ CM ಡಿಕೆ ಶಿವಕುಮಾರ್ ಮತ್ತು DCM ಪರಮೇಶ್ವರ್ ಅವರು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡುವ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಯಾಕಂದರೆ ಡಿಕೆ ಶಿವಕುಮಾರ್ ಅವರು ಈ ಒಂದು ಮಾತನ್ನು ಹಿಂದೆ ಕೂಡ ಪ್ರಸ್ತಾಪ ಮಾಡಿದ್ರು. ಯಾಕಂದ್ರೆ ರಾಜ್ಯದ ಯೋಜನೆಗಳಾದಂಥ ಮೇಕೆದಾಟು ಆಗಿರ್ಬೋದು, ಭದ್ರಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಇವೆಲ್ಲರೂ ಕೂಡ ಸಾಕಷ್ಟು ಬಾಕಿ ಇರುವಂಥದ್ದು. ಹಾಗಾಗಿ ಇವತ್ತು CM ಡಿಕೆ ಶಿವಕುಮಾರ್ ಅವರು ಜೊತೆಗೆ DCM ಪರಮೇಶ್ವರ್ ಅವರು ಏನು ದೆಹಲಿಗೆ ತೆರಳ್ತಾ ಇದ್ದಾರೆ. ಮೊದಲಿಗೆ ಡಿಕೆ ಶಿವಕುಮಾರ್ ಅವರು AICC ಕಚೇರಿಗೆ ಭೇಟಿ ನೀಡ್ತಾರೆ. ನಂತರ ಯೂತ್ ಕಾಂಗ್ರೆಸ್ ಮತ್ತು NSU ಮತ್ತು ಮಹಿಳಾ ಕಾಂಗ್ರೆಸ್ ಕಚೇರಿಗಳಿಗೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಏನು ತಾವು ರಾಜಕಾರಣ ಆರಂಭ ಮಾಡಿದ್ರು. NSU ಅಲ್ಲಿಂದ ಆರಂಭ ಆಗಿತ್ತು. ಹಾಗಾಗಿ ಅಲ್ಲಿಗೆ ಒಂದು ಸೌಜನ್ಯದ ಭೇಟಿ, ಜೊತೆಗೆ ಕಾಂಗ್ರೆಸ್ ಪಕ್ಷ ತನಗೆ ದೇವಾಲಯ ಇದ್ದಂತೆ ಅಂತ ಹೇಳಿ ಯಾವಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳ್ತಿದ್ರು. ಹಾಗಾಗಿ ತಾವು CM ಆದ ನಂತರ ಮೊದಲ ಬಾರಿಗೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಹಾಗಾಗಿ AICC ಕಚೇರಿ ಕೂಡ ಭೇಟಿ ಕೊಡುವಂಥದ್ದು. ನಂತರ ಸಂಜೆ ಈ ಒಂದು ಸೌಹಾರ್ದ ಕೂಟ ಏನು ಭೋಜನ ಕೂಟವನ್ನು ಆಯೋಜನೆ ಮಾಡಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಈ ಒಂದು ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ನಾಳೆ ಕೂಡ CM ಅವರು ದೆಹಲಿಯಲ್ಲೇ ವಾಸ್ತವ್ಯ, ಅಂದರೆ ನಾಳೆ ನೀತಿ ಆಯೋಗದ ಸಭೆ ಇದೆ, ಆ ಸಭೆಯಲ್ಲಿ ಭಾಗವಹಿಸುವಂಥದ್ದು. ಇನ್ನೊಂದು ಕಡೆ DCM ಆಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು AICC ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ತಮ್ಮನ್ನು DCM ಆಗಿ ಕನ್ಸಿಡರ್ ಮಾಡಿದ್ದಕ್ಕೆ AICC ನಾಯಕರಿಗೆ ಧನ್ಯವಾದವನ್ನು ತಿಳಿಸ್ತಾರೆ. ಜೊತೆಗೆ CM ಜೊತೆಗೆ ಕೂಡ ಅವರು ಕೂಡ ಈ ಒಂದು ಸಭೆಗಳಲ್ಲಿ ಭಾಗಿಯಾಗಿ ನಂತರ ನಾಳೆ ಬೆಂಗಳೂರಿಗೆ ವಾಪಸ್ ಆಗುವಂಥದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.